ಎಲ್ಲ ಲೋಕಲ್ನವ್ರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಚೊಕ್ಕಹಳ್ಳಿ ಮತ್ತು ಕೊತ್ತನೂರು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕೃಷಿ ಪಂಪ್ಸೆಟ್ಗಳಿಗೆ ಅಳವಡಿಸಿದ ಕೇಬಲ್, ಮೋಟಾರುಗಳು ಹೀಗೆ ಸರಣಿಯಾಗಿ ನಡೆಯುತ್ತಿರುವ ಕಳ್ಳತನದಿಂದ ಕಳ್ಳರ ಹಾವಳಿ ಹೆಚ್ಚಾಗಿದ್ದು ರೈತರ ನಿದ್ದೆಗೆಡಿಸುವಂತಾಗಿದೆ. ಹೀಗೆ ರೈತರು ಕೃಷಿ ಜಮೀನುಗಳ ಪಂಪ್ಸೆಟ್ನಲ್ಲಿ ನೀರನ್ನು ಮೇಲೆತ್ತರು ಮೋಟಾರ್ಗೆ 106 ಅಡಿ ಕೇಬಲ್ ಅಳವಡಿಸಿರುತ್ತಾರೆ. ಈ ಕೇಬಲ್ ತಾಮ್ರದ್ದಾಗಿದ್ದು ಸಾವಿರಾರು ರೂಪಾಯಿ ಬೆಲೆ ಬಾಳುತ್ತದೆ. ಹೀಗಾಗಿ ಕಳ್ಳರ ಜಾಲ ವ್ಯವಸ್ಥಿತವಾಗಿ ಕೇಬಲ್ ಕಳ್ಳತನ ಮಾಡುತ್ತಿದ್ದಾರೆ. ಚೊಕ್ಕಹಳ್ಳಿ ಗ್ರಾಮ ರೈತ ಸುರೇಶ್ ಬಾಬು ಎಂಬುವವರ ತೋಟದಲ್ಲಿ ರಾತ್ರಿ ಸಮಯದಲ್ಲಿ ಕಳ್ಳರು ಬಂದು ಸುಮಾರು 20 ಮೀಟರ್ ಕೇಬಲ್ ಹಾಗೂ ಸುರೇಶ್ ಬಾಬು ಪಕ್ಕದ 4 ತೋಟಗಳಲ್ಲಿ ಕೇಬಲ್ ಹಾಗೂ ಪಂಪ್ ಮೋಟಾರ್ಗಳು ಕದ್ದು ಪರಾರಿಯಾಗಿದ್ದಾರೆ. ಇನ್ನು ರೈತ ಜಗನ್ನಾಥ್ ಕೃಷಿ ಹೊಂಡದಲ್ಲಿದ್ದ ಮೋಟಾರಿಗೆ ಚೈನ್ ಅಳವಡಿಸಿ ಲಾಕ್ ಮಾಡಿದರೂ ಸಹ ಕಳ್ಳರ ಕೈಚಳಕ ಕಂಡು ಗಾಬರಿಯಾಗಿದ್ದಾರೆ. ಒಂದೇ ದಿನ ಸುಮಾರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಮೋಟಾರ್ ಹಾಗೂ ಕೇಬಲ್ ಕಳ್ಳತನಕ್ಕೆ ನಂದಿಗಿರಿಧಾಮ ಪೊಲೀಸ್ ಠಾಣೆ ವ್ಯಾಪ್ತಿಯ ರೈತರು ಭಯಭೀತರಾಗಿದ್ದಾರೆ. ಎಲ್ಲ ಕಡೆ ಸುಮಾರು 5-6 ಕಡೆ ಅವರು ಕಳ್ತನ ಮಾಡ್ಕೊಂಡೋಗಿದ್ದಾರೆ. ಅದು ನಮಗೆ ಗೊತ್ತಿಲ್ಲ. ಬೆಳಗ್ಗೆ ಪಕ್ಕ ಜಮೀನವರು ಹೇಳಿದ್ರು ಈ ಥರ ನಿಮ್ಮದ್ರಲ್ಲಿ ಕೇಬಲ್ ಕಳ್ತನ ಆಗಿದೆ ಅಂದ್ಬಿಟ್ಟು. ಬಂದು ನೋಡಿದ್ರೆ ಸುಮಾರು ಇಲ್ಲಿ 20 ಮೀಟ್ರ್ ಅಷ್ಟು ನೀರು ಕಟ್ ಮಾಡ್ಕೊಂಡೋಗಿದ್ದಾರೆ. ಆಮೇಲೆ ಪಕ್ಕದಲ್ಲಿ ನಾವು ನೋಡಿದ್ರೆ ಪಕ್ಕ ತೋಟಗಳಲ್ಲೆಲ್ಲ ಮೋಟ್ರು ವೈರ್ಗಳು ಸುಮಾರು 4 ಕಡೆ ಆಗಿದೆ. ನಾವು ಇಷ್ಟೇ ಅಂದ್ಕೊಂಡಿದ್ವಿ. ಹೋಗ್ಬಿಟ್ಟು ಪೊಲೀಸವ್ರಿಗೆ ತಿಳಿಸಿದ್ವಿ. ಒಂದು ಪೊಲೀಸವರೆಲ್ಲ ಚೆಕ್ ಮಾಡ್ಕೊಂಡು ಹುಡ್ತೀವಪ್ಪ ಅಂದ್ಕೊಂಡು ಹೋದ್ರು. ಈಗ ನೋಡಿದ್ರೆ ನೀವು ಟಿ ವಿ ಅವ್ರು ಬಂದಿದ್ದೀರಾ. ಬಂದಮೇಲೆ ನೋಡಿ ಕೊತ್ನೂರವ್ರೊಬ್ಬರು ಬಂದಿದ್ದಾರೆ. ಪಕ್ಕದಲ್ಲೇ ಕೊತ್ನೂರು ಅಂತ ಜಮೀನು ಪಕ್ಕದಲ್ಲೇ ಕೊತ್ನೂರವ್ರದ್ದು ಅಂದ್ಬಿಟ್ಟು ಅವ್ರದ್ದು ಮೋಟ್ರ್ ಸಮೇತ ಕೇಬಲ್ ಸಮೇತ ಎತ್ತಿದ್ದಾರೆ ಅಂತ. ಬಂದಿರೋರು ತುಂಬ ಸ್ಯಾಡಿಸ್ಟ್ಗಳು, ಏನೋ ಪ್ರಾಣದ ಮೇಲೆ ಭಯ ಇಲ್ದಿರೋರು ಅಂತವ್ರು. ಅಲ್ಲೋಗಿ ನೋಡಿದ್ರೆ 20 ಅಡಿ ನೀರೈತೆ ಸೊಂಪಲ್ಲೇ, ಅದ್ರ ಕೂಚ ಕಟ್ಟಿದ್ರೆ ಏನೋ ಮೋಟ್ರ್ ಎಳೆದ್ರೂ ಬರಬಾರ್ದು ಮೇಲಕ್ಕೆ ಅಂಥದ್ದು 20 ಅಡಿ ನೀರಲ್ಲಿ ಇಳಿದು ಕೂಚ ಪಕ್ಕದಲ್ಲಿ ತೊಳೆದ್ಬಿಟ್ಟು ಎತ್ತಿದ್ದಾರೆ. ಅವರು ಯಾವ ಥರ ಸ್ಯಾಡಿಸ್ಟ್ಗಳು ಗೊತ್ತಿಲ್ಲ. ತುಂಬ ಕ್ರೂರಿಗಳು ಬಂದಿರೋರು. ಅವ್ರು ಬಂದು ಇಷ್ಟು ಮಾಡ್ಕೊಂಡೋಗ್ಯಾರ. ಸುಮಾರು 1 ಲಕ್ಷ ರೂಪಾಯಿದಷ್ಟು ಮೇಲೆ ಹೋಗಿರ್ಬೋದು ಅಂದ್ಕೊಂಡು. ಇದಕ್ಕೂ ಮುಂಚೆಯೇ ಸುಮಾರು 9 ಸರಿ ಕಳ್ಳತನವಾಗಿತ್ತು. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ, ಆದರೆ ಯಾವುದೇ ರೀತಿ ನಮಗೆ ಪೊಲೀಸರಿಂದ ಅನುಕೂಲವಾಗಿಲ್ಲ ಎಂದು ರೈತರು ಆರೋಪಿಸಿ ನೋವನ್ನು ತೋಡಿಕೊಂಡರು. ಹಾಕಿರೋದು ಒಂದು ಸುಮಾರು ಅಂದರೆ 3 ಲಕ್ಷ ಆಗಿದೆ ಸರ್. ಅವರು ಟೆಂಪೋ ಡ್ರೈವರ್ ಪಾಪ, ಅವ್ರಿಗೆ ಈ ಥರ ಅನ್ಯಾಯ ಆಗಿದೆ. ಇವ್ರದ್ದು ಅಂತೆಲ್ಲ ನಮ್ಮದೂ ಆಗಿದೆ. ಒಂದು ಸೊಂಪು ಮೋಟ್ರು ಸುಮಾರು 20 ಅಡಿ ಆಳ ಇದೆ ಸೊಂಪು. 3 ಲಕ್ಷ ಅಲ್ಲ ಸರ್, 6 ಲಕ್ಷ. ಅದರಲ್ಲಿ ಕೂಚ ಹಾಕಿ ಕಂಬಿ ಕಟ್ಟಿ ಅದು ಚೈನ್ ಬೇರೆ ಹಾಕಿದ್ವಿ. ಪೈಪ್ ಸಮೇತ ಒಡೆದು ಅದು ಎಳೆದಿರೋ ಇದಕ್ಕೆ ಸುಮಾರು 40,000 ರೂಪಾಯಿನ ಸೊಂಪು ಪೇಪರ್ ಎಲ್ಲ ಅರ್ಧಾಕ್ಬಿಟ್ಟು. ಈ ಥರ ಮಾಡಿದ್ರೆ ನಾವು ಹೆಂಗೆ ಸರ್ ನಾವು ಉದ್ಧಾರ ಆಗೋದು ರೈತರು? ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಅವರು ಬಂದು ಮಾಜಾರು ಮಾಡಿದ್ರು. ಅವರು ಯಾವ ರೀತಿಯೂ ನಮಗೇನು ಇನ್ನೂ ಗೊತ್ತಿಲ್ಲ. ಇದು ಮಾಡ್ತೀವಿ, ಬಂದಮೇಲೆ ಇನ್ಫಾರ್ಮೇಷನ್ ಸಿಕ್ಕಿದ ಮೇಲೆ ನಿಮಗೆ ತಿಳಿಸ್ತೀವಿ ಅಂತೇಳಿ ಹೇಳಿದ್ದಾರೆ. ನಾವು ನೋಡ್ಕೊಂಡಿರೋಕ್ಕಾಗಲ್ಲ. ಮನೆ ಬಂದು ಅವರು ಸರ್ಗಳೆಲ್ಲ ಬಂದು ನೋಡ್ಕೊಂಡು ಹೋದರು. ನೋಡ್ಕೊಂಡು ಹೋಗಿ ಮತ್ತೆ ಪಾಪ ನೋಡೋಣ ಅಂದರೆ CC ಕ್ಯಾಮ್ರಾದಲ್ಲಿ ಎಲ್ಲಿ ಕಾಣಿಸಿಲ್ವಂತೆ. ಈ ಥರ ನಡೀತಾ ಇದೆ ಸರ್. ಒಟ್ನಲ್ಲಿ ಇನ್ನು ಮುಂದೆಯಾದರೂ ಪೊಲೀಸರು ಹೆಚ್ಚೆತ್ತು ಕಳ್ಳರ ಕಾಟ ಕಡಿವಾಣ ಹಾಕಿ ರೈತರಿಗೆ ನಿದ್ದೆಗೆಡಿಸಿದ ಕಳ್ಳರನ್ನು ಹಿಡಿದು ನೆಮ್ಮದಿಯಾಗಿ ನಿದ್ದೆ ಮಾಡಲು ಮುಕ್ತಿ ಸಿಗುತ್ತಾ ಕಾದು ನೋಡಬೇಕಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.